ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತಿನ ಸ್ಪೆಷಲ್ ರೆಸಿಪಿ 4-5 ಸಾಮಗ್ರಿಯನ್ನು ಉಪಯೋಗಿಸ್ಬಿಟ್ಟು ಮ್ಯಾಂಗೋ ಪುಡ್ಡಿಂಗ್, ಮ್ಯಾಂಗೋ ಸ್ವೀಟ್ ಸೂಪರ್ ಆಗಿರುವಂಥ ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಒಂದ್ಸಾರಿ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡೆ, 3-4 ಏಲಕ್ಕಿಯನ್ನು ಓಪನ್ ಮಾಡಿ ಹಾಕ್ಕೊಂಡೆ, 1-2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡೆ, 2.5 ಕಪ್ಪಿನಷ್ಟು ಮ್ಯಾಂಗೋ ಪೀಸನ್ನು ಹಾಕ್ಕೊಂಡೆ. ನಿಮ್ಮ ಮ್ಯಾಂಗೋ ಹುಳಿ ಸಿಹಿ ಪ್ರಮಾಣದ ಮೇಲೆ ಸಕ್ಕರೆಯನ್ನು ಹೆಚ್ಚು ಕಮ್ಮಿ ಹಾಕೋಬಹುದು. ಇದರಲ್ಲಿ 1.5 ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಬಂಧುಗಳೇ. ಮೆಜರ್ಮೆಂಟ್ ಕಪ್ಪು ಒಂದೇ ಇರಲಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ ಗ್ರೈಂಡ್ ಮಾಡ್ಕೊಂಡು ಬಂದೆ. ನಮ್ಮ ಪ್ಯೂರಿ ರೆಡಿ ಆಯಿತು. ಇದನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಾಡೋದು ಮಾತ್ರ ತುಂಬಾ ಸಿಂಪಲ್, ಸರಳ. ಯಾರು ಬೇಕಾದರೂ ಇದನ್ನು ಮಾಡ್ಕೋಬಹುದು ಬಂಧುಗಳೇ. ಅದನ್ನು ಪಕ್ಕಕ್ಕಿಡೋಣ. ಈ ಕಡೆಗೆ ಒಂದು ಪಾತ್ರೆಯಲ್ಲಿ 4 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಲನ್ನು ಹಾಕಿ ಗಂಟಿಲ್ಲದಾಗೆ ಕಲಿಸ್ಕೋಬೇಕು. ನಾನು ಅಕ್ಕಿ ಹಿಟ್ಟನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದನ್ನು ಕಾರ್ನ್ಫ್ಲೋರಿಂದ ಮಾಡ್ತಾರೆ. ಕೆಲವೊಂದು ಏರಿಯಾನಲ್ಲಿ ಆಮೇಲೆ ಹಳ್ಳಿಯಲ್ಲಿ ಕಾರ್ನ್ಫ್ಲೋರ್ ಸಿಗೋದು ಕಷ್ಟ. ಹಾಗಾಗಿ ಈಸಿಯಾಗಿ ನಾವು ಅಕ್ಕಿ ಹಿಟ್ಟಿನಿಂದ ಕೂಡ ಮ್ಯಾಂಗೋ ಪುಡ್ಡಿಂಗನ್ನು ಮಾಡ್ಬೋದು ಅನ್ನೋದಕ್ಕೋಸ್ಕರ ಅಕ್ಕಿ ಹಿಟ್ಟಿನಿಂದನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ನನ್ನ ಹತ್ರ ಕಾರ್ನ್ಫ್ಲೋರ್ ಕೂಡ ಇದೆ, ಆದರೆ ನಾನು ಮಾಡಿ ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟು, ರೈಸ್ ಫ್ಲೋರ್ನಿಂದ. ಅದನ್ನು ಪಕ್ಕಕ್ಕಿಟ್ಟು ಈ ಕಡೆಗೆ ನಾವು ಪ್ಯೂರಿ ಹಾಕ್ಕೊಂಡಿದ್ವಲ್ವ, ಅದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಗ್ಯಾಸ್ ಹಚ್ಚಿ 3-4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡೆ. ಆ ಕುದಿಯುತ್ತಿರುವಂಥ ಪ್ಯೂರಿನಲ್ಲಿ ನಾವು ಕಲಿಸ್ಕೊಂಡು ಇಟ್ಕೊಂಡಿದ್ದೀವಲ್ವ ರೈಸ್ ಫ್ಲೋರು, ಅದನ್ನು ಹಾಕಿ ನೀಟಾಗಿ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಚೆನ್ನಾಗಿ ನಾವು ಇದನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ನಮ್ಮ ಈ ರೈಸ್ ಫ್ಲೋರು ನೀಟಾಗಿ ಅದರಲ್ಲೇ ಸೇರಬೇಕು. ಒಂದು 3-4 ನಿಮಿಷ ತೊಗೊಳುತ್ತೆ ಬಂಧುಗಳೇ. ಆಗಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೋಡಿರಿ, ಆಲ್ರೆಡಿ ನಮ್ಮದೆಲ್ಲ ಮಿಕ್ಸ್ ಆಗಿಬಿಡ್ತು. ನಮಗೆ ಪರ್ಫೆಕ್ಟ್ ಆಗಿರುವಂಥ ಥಿಕ್ನೆಸ್ ಅನ್ನಿ ಬಂತು. ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಈ ಕಡೆಗೆ ಒಂದು ಬಟ್ಲಲ್ಲಿ ನಾನು ಎಣ್ಣೆಯನ್ನು ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಬೇಗನೆ ನಮಗೆ ಓಪನ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ನೋಡಿ ಎಷ್ಟು ಥಿಕ್ನೆಸ್ ಬಂದಿರುತ್ತೆ ಅಂತ. ಅವಾಗ ನೀರಿತ್ತಲ್ವ, ಇವಾಗ ಇಷ್ಟು ಥಿಕ್ನೆಸ್ ಆಗಿರುತ್ತೆ ಬಂಧುಗಳೇ. ಇದನ್ನ ಇವಾಗ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಎಣ್ಣೆ ಹಚ್ಚಿರುವಂಥ ಕಪ್ಪಿನಲ್ಲಿ ಹಾಕೊಳ್ಳೋಣ. ನೀವು ಯಾವ್ದ್ರ ಬೇಕಾದ್ರಲ್ಲಿ ಹಾಕೋಬಹುದು ಬಂಧುಗಳೇ. ಇಂಥದ್ರಲ್ಲೇ ಹಾಕೋಬೇಕಂತೇನಿಲ್ಲ, ನೀವು ಬಾಕ್ಸ್ನಲ್ಲಿ ಹಾಕೋಬಹುದು. ಇವಾಗ ನೋಡಿ ಹಾಕಿಬಿಟ್ಟು ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಒಂದೇ ಲೆವೆಲ್ ಆಗುತ್ತೆ. ಇದನ್ನು 2 ಅವರ್ ಕೂಲ್ ಮಾಡಿದರೆ ಆಯಿತು. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಯಿತು ಬಂಧುಗಳೇ. ನೋಡಿ, ನಾನು 2 ಅವರ್ ಕೂಲ್ ಮಾಡಿದೆ. ಇದನ್ನು ಕೂಲ್ ಮಾಡಿಬಿಟ್ಟು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ. ವಾವ್, ಸೂಪರ್ ಆಗಿರುವಂಥ ನಮ್ಮ ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಯಿತು ಬಂಧುಗಳೇ. ಮ್ಯಾಂಗೋ ಅಂದರೆ ಯಾರಿಗಿಷ್ಟ ಇಲ್ಲ ಬಂಧುಗಳೇ. ಅದರಿಂದ ಏನೇ ಐಟಮ್ ಮಾಡಿದ್ರು ಸಖತ್ತಾಗಿರುತ್ತೆ. ನೋಡಿದ್ರಲ್ವ ಯಾವ ರೀತಿ ಮಾಡಬೇಕಂತ. ನೀವು ಒಂದ್ಸಾರಿ ತಪ್ಪದೆ ಟ್ರೈ ಮಾಡಿ. ಇವಾಗ ಟೇಸ್ಟ್ ನೋಡಿ ಹೇಳಿಬಿಡೋಣ. ನೋಡ್ರಿ ಎಷ್ಟು ಸ್ಮೂತ್ ಆಗಿದೆ, ಸೂಪರ್ ಆಗಿರುತ್ತೆ ಬಂಧುಗಳೇ. ಬಾಯಲ್ಲಿಟ್ರೆ ಕರ್ಗೆ ಹೋಗುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತಿನ ರೆಸಿಪಿನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.